ನಮಸ್ಕಾರ, ನಾನು ಬಸವರಾಜ್. ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಹೋಗಿಲ್ಲ, ಅವರು ಎಲ್ಲ ಹೊರಗಡೆ ಬೇಸರ ಇರುತ್ತಲ್ಲ. ಸಂಪುಟ ವಿಸ್ತರಣೆಯ ಬಳಿಕ DK ಶಿವಕುಮಾರ್ ಅವರ ಅಸಲಿ ಮುಖ ಅನಾವರಣ ಆಗಿದೆ. ಸಿದ್ದರಾಮಯ್ಯ ಅವರನ್ನು ಇವರು ಎಷ್ಟು ಕಡೆಗಣಿಸ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ಸುಸ್ಪಷ್ಟವಾಗಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಬರದೇ ಇರೋದು ಸಾಕ್ಷಿಯನ್ನು ನುಡಿತಾ ಇದೆ. ಇಡೀ ದಿನ ಸಿಟ್ಟು ಸೆಡವುಗಳಿಂದ ಕೂತಿದ್ರು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಬರಲಿಲ್ಲ ಯಾಕೆ ಅಂತ DK ಶಿವಕುಮಾರ್ ಅವರಿಗೆ ಕೇಳಿದಾಗ ಅವರು ಹೇಳಿದ್ದು ಅವರ ಬರ್ಡೇ ಇತ್ತು, ಆ ಕಾರಣಕ್ಕೋಸ್ಕರ ಬರಲಿಲ್ಲ ಅಂತ ಹೇಳಿದ್ರು. ಆದರೆ ಒಬ್ಬ ಅಹಿಂದ ನಾಯಕ, ಮುಖ್ಯಮಂತ್ರಿ ಆಗಿದ್ದವರು ಸಲೀಸಾಗಿ ಆ ಸ್ಥಾನವನ್ನು ಬಿಟ್ಟುಕೊಂಡಂತಹ ನಾಯಕರಿಗೆ ಹಾಲಿ ಮುಖ್ಯಮಂತ್ರಿ ಕೊಡುವಂತಹ ಗೌರವ ಎಂಥದ್ದು? ಖುದ್ದು ಇವರೇ ಹೋಗಿ ಅವರ ಮನವೊಲಿಸಿ ಕಾರ್ಯಕ್ರಮಕ್ಕೆ ಕರ್ಕೊಬರಬೇಕಿತ್ತು. ಆ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಲಿಲ್ಲ. ಯಾಕಂದರೆ ಯಾವ ಸೀಮೆ ಅಹಿಂದ ಅನ್ನುವ ಮನಸ್ಥಿತಿ, ಮನೋಧೋರಣೆ ಅವ್ರದ್ದಿರಬಹುದು. ಇಲ್ಲ ಅಂದಿದ್ರೆ ಅವರು ಆ್ಯಪಲ್ಲನ್ನು ಕಚ್ಚಿ, ಏಂಜಲ್ ಆ್ಯಪಲ್ಲನ್ನು ಜನರ ಕಡೆ ಎಸಿತಿರಲಿಲ್ಲ. ಸುಮಾರು 5-6 ಕಾರಣಗಳಿದ್ದಾವೆ ಸಿದ್ದರಾಮಯ್ಯ ಅವರ ಸಿಟ್ಟು ಯಾಕಿತ್ತು ಅಂತ ನೋಡಿ. ಅದರಲ್ಲಿ ಮೊದಲಿಗೆ ಹಿಂದುಳಿದ ಮತ್ತು ಮಹಿಳಾ ಕೋಟಾದಡಿಯಲ್ಲಿ ಉಮಾಶ್ರೀ ಅವರಿಗೆ ಅವಕಾಶ ಮಾಡಿಕೊಡೋದು ಉತ್ತಮ ಅಂತ ಅವರು ಶಿಫಾರಸು ಮಾಡಿದರು. ಕಾರಣ ಇಷ್ಟೇ, ಹಿಂದುಳಿದ ಕೋಟಾದಲ್ಲಿ ಕನಿಷ್ಠ 6 ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ಕೇಳಿದರು. ಅಹಿಂದ ಕನಿಷ್ಠ 7, ಅಹಿಂದಾದಲ್ಲಿ ಅಲ್ಪಸಂಖ್ಯಾತರಿಗೆ 3, ಹಿಂದುಳಿದವರಿಗೆ 6 ಮತ್ತು ಟೋಟಲ್ ದಲಿತ ಸಮಾಜಕ್ಕೆ, ಅದು SC ಮತ್ತು ST ಸೇರಿಸಿ 10 ಜನರಿಗೆ ಅವಕಾಶ ಮಾಡಿಕೊಡಿ ಅಂತ ಬಯಸಿದ್ರು. ಅಷ್ಟು ಕೂಡ ಆಗಿದೆ. ಆದರೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ಬಳಿಯುವಂತಹ ಪ್ರಯತ್ನಗಳನ್ನು DK ಶಿವಕುಮಾರ್ ಅವರು ಮಾಡಿದರು, ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ನಡೀತೋ ಗೊತ್ತಿಲ್ಲ. ನೋಡಿ, ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಕೊನೆ ಗಳಿಗೆಯಲ್ಲಿ ಸೇರಿಸಿದ್ರು. ನೋಡಿ, 2 ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಒಂದು, ಸಿದ್ದರಾಮಯ್ಯ ಜಾತಿವಾದಿ, ಕುರುಬರಿಗೆ 3 ಸೀಟ್ ಕೊಡಿಸಿದ್ದಾರೆ, ಅತಿ ಹಿಂದುಳಿದವರಿಗೆ ಬಲಿಜ ಸಮಾಜಕ್ಕೆ ಇಲ್ಲ, ಅವ್ರಿಗೊಂದು ಅವಕಾಶ ಕೊಡಿಸ್ಬಹುದಿತ್ತು. ಸೀತಾರಾಮ ಅವರು ಕೊಡಿಸ್ಬಹುದಿತ್ತು, ಅಥವಾ ಪ್ರದೀಪ್ ಈಶ್ವರ್ ಅವರು ಕೊಡಿಸ್ಬಹುದಿತ್ತು. ಆದರೆ ಜನ ಏನು ಅನ್ಕೋಬಹುದು, ಜನರಿಗೆ ಯಾವ ರೀತಿ ಮೆಸೇಜ್ ಕೊಡಬಹುದು DK ಶಿವಕುಮಾರ್ ಅಂಡ್ ಟೀಮ್? ಸಿದ್ದರಾಮಯ್ಯ ತಮ್ಮದೇ ಸಮಾಜದ 3 ಅವಕಾಶ ಮಾಡಿಸ್ಕೊಟ್ಟು ಇನ್ನು 3 ಅತಿ ಹಿಂದುಳಿದವರು ಕೊಟ್ಟಿದ್ದಾರೆ. ಒಂದು ಸಂತೋಷ್ ಲಾಡ್, ಮತ್ತೊಂದು ಮಾಂಕಾಳ ವೈದ್ಯ ಹೋಯಿತು, ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಆಗಿದೆ ಅನ್ನುವಂತಹ ಮೆಸೇಜನ್ನು ಕೊಡಿಸುವ ಪ್ರಯತ್ನಗಳಾಗಿತ್ತು ಅನಿಸುತ್ತೆ. ಇನ್ನು ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ತರುವ ಮೂಲಕ ಸಿದ್ದರಾಮಯ್ಯ ಅಹಿಂದವಾದಿ ಅಲ್ಲ, ಜಾತಿವಾದಿ ಅನ್ನೋ ಮೆಸೇಜ್ ಕೊಡುವಂತಹ ಪ್ರಯತ್ನಗಳನ್ನು ನಡೆದಿರಬಹುದು. ಈ ಕಾರಣಕ್ಕೆ ಅವರು ಈ ಕಾರ್ಯಕ್ರಮಕ್ಕೆ ಬರದೆ ಸಿಟ್ಟಿನಿಂದ, ಬೇಸರದಿಂದ ಕೂತಿದ್ರು. ನೋಡಿ, ಅಲ್ಲೂ ಕೂಡ ತಮ್ಮದೇ ಪುತ್ರನಿಗೊಂದು ಅವಕಾಶ ಸಿಕ್ಕಿದೆ, ಮತ್ತು ಭೈರತಿ ಸುರೇಶ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಇನ್ನೊಬ್ಬರಿಗೆ ಅವಕಾಶ ಸಿಗೋದೇ ಆದರೆ ಅದು ಉತ್ತರ ಕರ್ನಾಟಕದ ಯಾವುದಾದ್ರೂ ಕುರುಬ ಸಮಾಜದ ಶಾಸಕನಿಗೆ ಆ ಅವಕಾಶ ಸಿಗಬೇಕು ಅಂತ ಸಿದ್ದರಾಮಯ್ಯ ಅವರು ಬಯಸಿದ್ದಂತೆ ಕಾಣುತ್ತೆ. ಅಥವಾ ಅತ್ಯಂತ ಹಿಂದುಳಿದ ನೇಕಾರ ಸಮಾಜಕ್ಕೆ ಆ ಅವಕಾಶ ಸಿಗಲಿ ಅಂತ ಬಯಸಿದ್ದಿರಬಹುದು. ಇದು ಅಹಿಂದ ಕಮಿಟ್ಮೆಂಟ್. ಅಸಲಿ ಅಹಿಂದ ನಾಯಕರು ಹೀಗಿರ್ತಾರೆ ಅನ್ನೋದಕ್ಕೆ ಈ ಉದಾಹರಣೆ ಸಾಕ್ಷಿಯಾಗಿದೆ. 2ನೇದ್ದು, ಅದೇ ತಮ್ಮದೇ ಸಮಾಜದ ಅತಿ ಹೋಲೈಕೆಯ ಮೂಲಕ DK ಶಿವಕುಮಾರ್ ಅವರು ಆ ಸಮಾಜ ನನ್ನನ್ನು ಬಿಗಿದಪ್ಪುತ್ತೆ ಅನ್ನುವಂತಹ ಮೆಸೇಜ್ ಕೊಡುವ ಪ್ರಯತ್ನದ ಭಾಗವಾಗಿ ಎಡವಿರಬಹುದು. ಆದರೆ ಗಾಯತ್ರಿ ಶಾಂತೇಗೌಡರ ವಿಚಾರ ಆಗಲಿ, ಕುರುಬ ಸಮಾಜಕ್ಕೆ ಇನ್ನೂ ಒಂದು ಅವಕಾಶ ಕೊಡುವ ವಿಚಾರ ಆಗಲಿ, ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಎದುರಲ್ಲಿ ಹೈಕಮಾಂಡ್ ಕೂಡ ಚರ್ಚಿಸಿರಲಿಲ್ಲ. ಇನ್ನೂ ಮುಖ್ಯ ಅಂದರೆ ವಿಧಾನ ಪರಿಷತ್ನ ಸಭಾಪತಿ ಮತ್ತು ಉಪಸಭಾಪತಿ ಈ ಆಯ್ಕೆಯ ವಿಚಾರ ಚರ್ಚೆ ಆಗಿರಲಿಲ್ಲ ಸಿದ್ದರಾಮಯ್ಯ ಅವರ ಎದುರಲ್ಲಿ. ಬಸವರಾಜ ಹೊರಟ್ಟಿಯವರು ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಯಾವುದೋ ಒಂದು ಪಕ್ಷಕ್ಕೆ ಗುರುತಿಸಿಕೊಂಡವರ ರೀತಿಯಲ್ಲಿ ಅವರು ರಾಜಕಾರಣ ಮಾಡ್ತಿಲ್ಲ, ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಿದ್ದಾರೆ ಬಸವರಾಜ ಹೊರಟ್ಟಿ. ಅಂತಹ ಬಸವರಾಜ ಹೊರಟ್ಟಿಯವರಿಗೆ ಈಗ ಅಪಮಾನ ಮಾಡ್ತಿದ್ದಾರೆ ಯಾರು? DK ಶಿವಕುಮಾರ್ ಸಾರಥ್ಯದ ಈ ಸರ್ಕಾರ. ಒಬ್ಬ ಲಿಂಗಾಯತ ಸಮಾಜದ ನಾಯಕ ಅವಿರೋಧವಾಗಿ ಸರ್ಕಾರ ಬಂತು, ಮತ್ತೊಂದು ಸರ್ಕಾರ ಬಂತು, ಆದರೂ ಪರಿಷತ್ನ ಸಭಾಪತಿಯಾಗಿ ಉಳಿದಿದ್ದಾರೆ. ಅಂಥವರನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಡಿಯಲ್ಲಿ ಕೆಳಗಿಳಿಸುವ ಪ್ರಯತ್ನಗಳಾಗಿದ್ದರೆ ಒಪ್ಪಬಹುದಿತ್ತು. ಆದರೆ ಯಾರೂ ಕೂಡ ಸಭಾಪತಿ ಅಥವಾ ಉಪಸಭಾಪತಿಯನ್ನು ಒಂದು ಪಕ್ಷ ತನ್ನ ಅಧಿಕೃತ ಲೆಟರ್ ಹೆಡ್ನಲ್ಲಿ ಆಯ್ಕೆ ಮಾಡೋದಲ್ಲ. ಅದು ಪರಿಷತ್ನ ಒಳಗಡೆ
ಆಯ್ಕೆ ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಧಿಕ್ಕರಿಸಿ ಓವರ್ಟೇಕ್ ಮಾಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ತಾವು ಕೊಟ್ಟಂತಹ ಶಿಫಾರಸುಗಳನ್ನು ಹೈಕಮಾಂಡ್ ಒಪ್ಪಿದೆಯೋ ಬಿಟ್ಟಿದೆಯೋ ಡಿ ಕೆ ಶಿವಕುಮಾರ್ ಅವರು ಧಿಕ್ಕರಿಸಿದಂತೆ ಕಾಣ್ತಿದೆ. ನೋಡಿ, ಕೆ ಎನ್ ರಾಜಣ್ಣ ಸೇರಿದಂತೆ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಬೇಳೂರು ಗೋಪಾಲಕೃಷ್ಣ, ಹೀಗೆ ಒಂದು ಸಮುದಾಯಕ್ಕೆ ಒಬ್ಬರಿಗೆ ಅವಕಾಶ ಸಿಕ್ಕರೆ ಮತ್ತು ಒಬ್ಬರಿಗೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಪ್ರತಿಪಾದನೆ ಇತ್ತು. ಆದರೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ಕಡೆಗಣಿಸಿದಂತೆ ಕಾಣ್ತಿದೆ, ಅಥವಾ ಹೈಕಮಾಂಡ್ ಅದನ್ನು ಒಪ್ಪಿಲ್ಲ ಅನಿಸುತ್ತೆ. 14 ಜಿಲ್ಲೆಗಳಿಗೆ ಇವತ್ತು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವರ ಹಠ ಮತ್ತು ಫ್ಯೂಡಲ್ ಮನಸ್ಥಿತಿ ಅದಕ್ಕೆ ಕಾರಣ ಇದ್ದಿರಬಹುದು. ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬಹುದಿತ್ತು. ಎರಡನೇದು, ಬಲಿಜ ಸಮಾಜಕ್ಕೆ ಒಂದು ಅವಕಾಶ ಕೊಡಬಹುದಿತ್ತು. ಮತ್ತು ಶಕ್ತಿ ಯೋಜನೆ ಇದೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಮಹಿಳಾ ಯೋಜನೆಗಳು ಸಾಕಷ್ಟಿದ್ದಾವೆ. ಆದರೆ ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನು ಕೊಡಿಸೋಕೆ ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಆಗ್ತಿಲ್ಲ. ಅಂದರೆ ಮಹಿಳೆಯರು ಮನೆಯೊಳಗಡೆ ಮಾತ್ರ ಬಿದ್ದಿರಬೇಕು ಅನ್ನೋ ಮೆಸೇಜನ್ನು ಈ ಸರ್ಕಾರ ಕೊಟ್ಟಿರಬಹುದಾ? ಯಾಕಂದರೆ ನೋಡಿ, SC ಸಮುದಾಯಕ್ಕೆ 7, ST ಸಮುದಾಯಕ್ಕೆ 3, ಮುಸಲ್ಮಾನರಿಗೆ 3, OBCಗೆ 6, ಒಕ್ಕಲಿಗರಿಗೆ 6 ಮತ್ತು ಲಿಂಗಾಯತ ಸಮಾಜಕ್ಕೆ 7 ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಸಚಿವ ಸ್ಥಾನಗಳು ಹಂಚಿಕೆ ಆಗಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಈ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳನ್ನು ಲೆಕ್ಕ ತಗೊಂಡ್ರು ಅಷ್ಟೇ, ಲಿಂಗಾಯತ ಮತ್ತು ಒಕ್ಕಲಿಗೇತರ ಮುಖ್ಯಮಂತ್ರಿಗಳಿದ್ದಾಗ, ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರಿದ್ದರು, ಅವರ ಸಮುದಾಯದ ಒಬ್ರಿಗಷ್ಟೇ ಅವಕಾಶ ಕೊಟ್ಟಿದ್ದರು. ಡಿ ಕೆ ಶಿವಕುಮಾರ್ ಅವರು ಆ ಕೆಲಸ ಮಾಡಬಹುದಿತ್ತು, ಆ ಕೆಲಸ ಮಾಡದೆ ಕನಿಷ್ಠ 6 ಸ್ಥಾನಗಳನ್ನು ಕೊಡೋ ಬದಲಿಗೆ 4 ಸ್ಥಾನ ಕೊಟ್ಟು ಇನ್ನೆರಡು ಸ್ಥಾನಗಳನ್ನು ಅತಿ ಹಿಂದುಳಿದವರಿಗೆ ಕೊಡಬಹುದಿತ್ತು. ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಿದ್ರೆ ಸಾಮಾಜಿಕ ನ್ಯಾಯವನ್ನು ಹಂಚುವ, ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ರಾಜ್ಯಭಾರ ಮಾಡುವ ಎಲ್ಲರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಒಪ್ಪಬಹುದಿತ್ತು. ಅದರದಾಗಲೇ ಈ ಎಲ್ಲ ಅಂಶಗಳ ಕಾರಣಕ್ಕೆ ನೋಡಿ ಇವತ್ತು ಸುಮಾರು 100 ಶಾಸಕರಲ್ಲಿ ಅಪಸ್ವರ ಎದ್ದಿರುವಂಥದ್ದು. ಸಿದ್ದರಾಮಯ್ಯ ಅವರೇ ಅಪಸ್ವರದ ಅಧಿನಾಯಕರಂತೆ ಕಾಣ್ತಿದ್ದಾರೆ. ಇದಲ್ಲ ಸರ್ಕಾರ ಮಾಡೋ ರೀತಿ, ಇದಲ್ಲ ಸಂಪುಟ ರಚಿಸೋ ರೀತಿ ಅನ್ನುವ ರೀತಿಯಲ್ಲಿ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಶಾಸಕರ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿಲ್ಲ. ಇದಕ್ಕಿಂತಲೂ ಮುಖ್ಯ ಅಂದರೆ ತಮ್ಮ ತಂದೆಯವರಿಗೆ ಅಪಮಾನ ಆಗಿದೆ. ತಮ್ಮ ತಂದೆಯವರ ಶಿಫಾರಸುಗಳನ್ನು ಮತ್ತು ಅವರ ಸಲಹೆಗಳನ್ನು ಇಲ್ಲಿ ಧಿಕ್ಕರಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಮನಸ್ಥಿತಿಯಲ್ಲಿ ತಮ್ಮ ತಂದೆಯವರ ಮಾತನ್ನು ಕೇಳಿ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಎದುರಾಗಬಹುದು ಸಚಿವ ಸ್ಥಾನಕ್ಕೆ. ಯಾಕೆ? ಈ ಸರ್ಕಾರ ಬಂದಿದ್ದು ಅಹಿಂದ ವರ್ಗದ ಮತವರ್ಗದಿಂದಾಗಿ. ಅಹಿಂದ ಮತವರ್ಗದ ಒಂದು ನಂಬಿಕೆ, ವಿಶ್ವಾಸ ಈ ನಾಯಕತ್ವದ ಮೇಲೆ ಇದ್ದ ಕಾರಣ ಅವರು ಮತ ಹಾಕಿದರು. 137 140 ಸ್ಥಾನ ಗೆತ್ತು ಕಾಂಗ್ರೆಸ್. ಆದರೆ ಅದೇ ಸಮುದಾಯಗಳಿಗೆ, ಆ ಸಮಾಜಗಳಿಗೆ ಇವತ್ತು ಅಧಿಕಾರ ಹಂಚಿಕೆ ಆಗಿದೆ. ಆದರೆ ಸಮತೋಲನದ ಅಹಿಂದ ನ್ಯಾಯವನ್ನು ಕೊಟ್ಟಿದ್ದಿದ್ರೆ ಈ ಸಂಪುಟ ಎಲ್ಲರೂ ಒಪ್ತಿದ್ರು. ಖುದ್ದು ಸಿದ್ದರಾಮಯ್ಯ ಅವ್ರ ಮನಸ್ಥಿತಿ ನೋಡಿ, ತಮ್ಮ ಸಮಾಜಕ್ಕೆ 2 ಕೊಟ್ಟಿದ್ದಾರೆ, ಅದರಲ್ಲೂ ನನ್ನ ಮಗನಿಗೆ ಕೊಟ್ಬಿಟ್ಟಿದ್ದಾರೆ, ಅದೇ ದುಬಾರಿ. ಅದು ಮೀರಿ ಉತ್ತರ ಕರ್ನಾಟಕದ ಮತ್ತೊಬ್ಬರಿಗೆ ಯಾರಿಗಾದರೂ ಕುರುಬ ಸಮಾಜಕ್ಕೆ ಅವಕಾಶ ಮಾಡಿಕೊಡಬಹುದಿತ್ತು ಅನ್ನೋ ನಿಟ್ಟಿನಲ್ಲಿ ಯೋಚಿಸುವ ಜೊತೆಗೆ ಒಂದು ವೇಳೆ ಅದು ಸಾಧ್ಯ ಆಗದೆ ಹೋದರೆ ಅದನ್ನು ನೇಕಾರ ಸಮಾಜಕ್ಕೆ ಕೊಡಿ ಅಂತ ಹೇಳುವಂಥದ್ದು ಅಥವಾ ಬಲಿಜ ಸಮಾಜಕ್ಕೆ ಕೊಡಿ ಅಂತ ಹೇಳುವಂಥದ್ದು ಅಸಲಿ ಅಹಿಂದ ನಾಯಕತ್ವದ ಗುಣಲಕ್ಷಣ. ಉಳಿದವರು ತಮ್ಮ ಲಾಭ ನಷ್ಟಗಳನ್ನು ನೋಡ್ಕೊಂಡು ಸುಮ್ಮನೆ ನಿಂತುಬಿಟ್ರು. ಆದರೆ ಸಿದ್ದರಾಮಯ್ಯ ಅವರ ಸಿಟ್ಟು ಸೆಡವುಗಳು ಇದ್ದಿದ್ದು ಇಲ್ಲಿ ನೋಡಿ. ಇಲ್ಲಿ ನೇರವಾಗಿ ಮಾತಾಡುವಂತಹ ಅಹಿಂದ ವರ್ಗ ಹೇಗೆ ತನಗೆ ಸಿಗಬಹುದಾದ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ, ರಾಜಣ್ಣ ಅದಕ್ಕೆ ಸಾಕ್ಷಿ. 11 ವಿಧಾನಸಭಾ ಕ್ಷೇತ್ರ ಬರುವಂತಹ ತುಮಕೂರಿಗೆ ಒಬ್ಬರೇ ಸಚಿವರು, ಅದು DCM ಡಾಕ್ಟರ್ ಜಿ ಪರಮೇಶ್ವರ್. 4 ವಿಧಾನಸಭಾ ಕ್ಷೇತ್ರ ಬರುವಂತಹ ಮುಖ್ಯಮಂತ್ರಿಗಳ ಜಿಲ್ಲೆಗೆ 2 ಸಚಿವ ಸ್ಥಾನ, ಒಂದು ಮುಖ್ಯಮಂತ್ರಿ ಹುದ್ದೆ, ಮತ್ತೊಂದು ಮಾಗಡಿ ಬಾಲಕೃಷ್ಣ ಅವರಿಗೆ. ಇದು ಯಾವ ಸೀಮೆಯ ಪ್ರಾದೇಶಿಕ ನ್ಯಾಯ? ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅಥವಾ ತಾನೆಂತಹ ದರ್ಜೆಯ ಮುಖ್ಯಮಂತ್ರಿ, ಮೇಲ್ದರ್ಜೆನೋ ಕೆಳದರ್ಜೆನೋ ಮಧ್ಯದವರು ಗೊತ್ತಿಲ್ಲ, ಇತಿಹಾಸ ಅದನ್ನು ಹೇಳಬಲ್ಲದು. ಅಥವಾ 2028ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಸರಿಯಾದ ಮೌಲ್ಯಮಾಪನ ಮಾಡಬಲ್ಲದು. ನೀವೇನಂತೀರಾ? ಕಮೆಂಟ್ ಮಾಡಿ.